ಮಾರ್ಚ್ 23ರಂದು ಉತ್ತರ ಪ್ರದೇಶದ ಕಾಶಿಯಲ್ಲಿ ಅಮರ ಬಲಿದಾನ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ ಎಂದು ಜೈ ಭಾರತ ಸೇವಾ ಸಮಿತಿಯ ವೈಜನಾಥ್ ಜಳಕಿ ಹೇಳಿದ್ದಾರೆ. ಅಮರ ಬಲಿದಾನ ದಿನಾಚರಣೆ ಪ್ರಯುಕ್ತ ಮಾರ್ಚ್ 19ರಂದು ಕರ್ನಾಟಕ ಆಳಂದ್ ತಾಲೂಕಿನ ಲಾಡ್ ಚಿಂಚೋಳಿ ಹತ್ತಿರದ ಭಾರತ್ ಮಾತಾ ಮಂದಿರದಿಂದ ಬೀದರ್ ಮಾರ್ಗವಾಗಿ ಹೊರಡುವ ದೇಶಭಕ್ತರ ಕಾರ್ವಾನ್ ಮಹಾರಾಷ್ಟ್ರದ ಮಧ್ಯಪ್ರದೇಶ ರಾಜ್ಯಗಳಲ್ಲಿ ಸಂಚರಿಸುತ್ತಾ ಮಾರ್ಗ 22ರಂದು ಸಂಜೆ ವಾರಣಾಸಿಗೆ ತಲುಪಲಿದೆ. ನಂತರ ಕಾಶಿಯಲ್ಲಿ ಈ ಒಂದು ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಮಾರ್ಚ್ 23ರಂದು ಬೆಳಗ್ಗೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಸ್ವಾತಂತ್ರ್ಯ ವೀರ ಹೋರಾಟಗಾರ ಕುಟುಂಬ ಸ್ಮರಣ ಆಹ್ವಾನಿಸಿದ್ದು ಅವರನ್ನು ಗೌರವಿಸಲಾಗುತ್ತಿದೆ. ಕಾಶಿಯ ಜಂಗಮವಾಡಿ ಮಠದಲ್ಲಿ ಹಾಗೂ ಇನ್ನೂ ಅನೇಕ ಕಡೆ ಯಾತ್ರಿಕರಿಗೆ ವಸತಿ ಸೌಲಭ್ಯ ಕಲ್ಪಿಸಲಾಗಿದೆ ಎಂದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಸಾಕು, ನಾವು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಡಿ ಕೇಳಕ ದಿನನಿತ್ಯ ಸ್ಟ್ರೈಕು, ಹೋರಾಟ ಇವುಗಳಲ್ಲಿ ಭಾಗ ಆಗ್ತಾ ಇದ್ದೇವೆ. ಆದರೆ ಅದೇ ಸಂವಿಧಾನ ನಮಗೆ ಮೂಲಭೂತ ಕರ್ತವ್ಯಗಳು ನೀಡಿದೆ. ಆ ಸಂವಿಧಾನಕ್ಕೆ ನಿಜಕ್ಕೂ ಗೌರವ ನೀಡಬೇಕು, ಸಂವಿಧಾನ ಶಿಲ್ಪಿಗೆ ನಿಜಕ್ಕೂ ಗೌರವ ನೀಡಬೇಕು. ಈ ದೇಶದ ಪ್ರಜ್ಞಾವಂತ ಪ್ರಜೆ ಆದಂಥ ನಾವು ಮೂಲಭೂತ ಕರ್ತವ್ಯಗಳಲ್ಲಿ ಪ್ರಮುಖ ಕರ್ತವ್ಯ ಆದಂಥ ಈ ದೇಶದ ಸ್ವಾತಂತ್ರ್ಯ ವೀರ ಹೋರಾಟಗಾರರ ತತ್ವ ಸಿದ್ಧಾಂತ ಪಾಲಿಸೋದು ದೊಡ್ಡದಿದೆ. ಅದರಂತೆ ಅವರ ಆಚಾರ ವಿಚಾರಗಳನ್ನು ದೇಶದ ಮೂಲೆ ಮೂಲೆಗಳಿಗೆ ಮತ್ತು ದೇಶದ ಕೆಳಮಟ್ಟದ ಜನರಿಗೂ ಕೂಡ ನಾವು ತಲುಪಿಸುವಂಥ ಜವಾಬ್ದಾರಿ ಪ್ರತಿಯೊಬ್ಬ ಭಾರತೀಯನಿಗಿದೆ. ಅದು ಆಗ್ತಾ ಇಲ್ಲ. ಕೇವಲ ರಾಜಕೀಯ ಕೆಸರಾಚಾಟ, ಜಾತಿ ಜಗಳ, ವೈಯಕ್ತಿಕ ಸ್ವಾರ್ಥ ಇವುಗಳ ಮಧ್ಯೆ ಎಲ್ಲ ನಾವು ತೇಲಾಡ್ತಾ ಇದ್ದೇವೆ. ಅದಕ್ಕಾಗಿ ಈ ದೇಶದ ಪ್ರಜ್ಞಾವಂತ ನಾಗರಿಕರಾಗಿ ಜೈ ಭಾರತ್ ಮಾತಾ ಸೇವಾ ಸಮಿತಿ ನವದೆಹಲಿಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷರಾಗಿ ಮಠಾಧೀಶರಾದರೂ ಸಹಿತ ಈ ದೇಶಭಕ್ತಿಯ ಸಂಚಲನ ಈ ದೇಶದ 140 ಕೋಟಿ ಭಾರತೀಯರ ನರನಾಡಿಗಳಲ್ಲಿ ಮಿಂಚಿನ ಸಂಚಲನ ಮೂಡಿಸುವ ನಿಟ್ಟಿನಲ್ಲಿ ಪ್ರತಿ ವರ್ಷ ಅಮರ ಬಲಿದಾನ ದಿನಾಚರಣೆ ರಾಷ್ಟ್ರ ಮಟ್ಟದ ಕಾರ್ಯಕ್ರಮವಾಗಿ ಆಚರಿಸಲಾಗ್ತಾ ಇದೆ. ಕೋವಿಡ್ ಸಂದರ್ಭದಲ್ಲಿ ಸಹಿತ ಲಾಕ್ಡೌನ್ ಇದ್ದರೂ ಸರ್ಕಾರದಿಂದ ವಿಶೇಷ ಅನುಮತಿ ಪಡೆದು ಅರಮನೆ ಮೈದಾನದಲ್ಲಿ ಸಹಸ್ರಾರು ದೇಶ ಬಾಂಧವರನ್ನು ಸೇರಿಸಿ ಜೀವ ಮುಖ್ಯವಲ್ಲ ದೇಶ ಮುಖ್ಯ ಎಂಬ ಘೋಷವಾಕ್ಯದಡಿ ಅಮರ ಬಲಿದಾನ ದಿನಾಚರಣೆ ಆಚರಣೆ ಮಾಡಲಾಯಿತು. ತದನಂತರ ರಾಷ್ಟ್ರದ ರಾಜಧಾನಿ ನವದೆಹಲಿಯ ತಾಲ್ಕಟೋರ ಇಂಡೋರ್ ಸ್ಟೇಡಿಯಂನಲ್ಲಿ ಭಗತ್ ಸಿಂಗ್ ಅವರ ಮರಿ ಮೊಮ್ಮಗರಾದಂಥ ಯದುವೀಂದ್ರ ಸಿಂಗ್, ಅಂದರೆ ಅವರ ಸೋದರರ ಮರಿ ಮೊಮ್ಮಗ ಯದುವೀಂದ್ರ ಸಿಂಗ್ ಅಲ್ಲನ್ನು ಆಹ್ವಾನಿಸುವುದರ ಮೂಲಕ ಹಾಗೂ ಈ ಸಮಸ್ತ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಕುಟುಂಬಸ್ಥರನ್ನು ಆಹ್ವಾನಿಸುವುದರ ಮೂಲಕ ಅವರನ್ನು ಗೌರವಿಸುವುದರ ಮೂಲಕ ತಾಲ್ಕಟೋರ ಸ್ಟೇಡಿಯಂನಲ್ಲಿ ಆಚರಿಸಲಾಯಿತು. ಮುಂದೊಂದು ದಿನ ಪಂಜಾಬ್ನಲ್ಲಿ ಪ್ರತ್ಯೇಕತೆ ಕೂಗು ಎದ್ದಾಗ ಪಂಜಾಬಿನ ಖಟ್ಕರ್ ಕಲಾನ್ನಲ್ಲಿ ಕೂಡ ಜೈ ಭಾರತ್ ಮಾತಾ ಸೇವಾ ಸಮಿತಿ ಕಲಬುರಗಿಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಸಹಸ್ರಾರು ದೇಶ ಬಾಂಧವರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೂಡ ಅಮರ ಬಲಿದಾನ ದಿನಾಚರಣೆ ಮಾಡಿದ್ರು. ಕೊನೆಗೆ ರಾಮೇಶ್ವರಂನಲ್ಲಿ ಕಳೆದ ವರ್ಷ ಆಚರಣೆ ಮಾಡಲಾಯಿತು. ಈ ಬಾರಿ ವಿಶೇಷವಾಗಿ ಉತ್ತರ ಪ್ರದೇಶದ ಕಾಶಿಯಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಹೀಗೆ ಪ್ರತಿ ವರ್ಷ ವಿನೂತನವಾಗಿ ವಿಶೇಷವಾಗಿ ಒಂದೊಂದು ರಾಷ್ಟ್ರ ಮಟ್ಟದ ಪ್ರಮುಖ ಕೇಂದ್ರಗಳಲ್ಲಿ ಈ ಒಂದು ದೇಶಭಕ್ತಿ ಕಾರ್ಯಕ್ರಮ ಆಚರಿಸಲಾಗ್ತಾ ಇದ್ದು, ಈ ಬಾರಿಯೂ ಕೂಡ ದೇಶದ ಪ್ರಮುಖ ಸ್ವಾತಂತ್ರ್ಯ ವೀರ ಹೋರಾಟಗಾರರ ಕುಟುಂಬಸ್ಥರನ್ನು ಈ ಒಂದು ದೇಶಭಕ್ತಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಅವರನ್ನು ಆದರ ಸತ್ಕಾರದ ಮೂಲಕ ಗೌರವಿಸುವುದರೊಂದಿಗೆ ಹಾಗೂ ವಿಶೇಷವಾಗಿ ಇವತ್ತೇನು ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಪ್ರತ್ಯೇಕತೆ ಜಾತೀಯತೆಯನ್ನು ಹೆಚ್ಚಾಗಿ ಕುಣಿದು ಕುಪ್ಪಳಿಸ್ತದೆಲ್ಲ ಅದನ್ನು ಬದಿಗೊತ್ತಿ ರಾಷ್ಟ್ರೀಯ ಏಕತೆ, ಐಕ್ಯತೆ, ಅಖಂಡತೆ ವಿಚಾರವನ್ನು ತೋರಿಸುವ ನಿಟ್ಟಿನಲ್ಲಿ ಬಹುದೊಡ್ಡ ದೇಶಭಕ್ತಿ ಕಾರ್ಯಕ್ರಮ ಅಲ್ಲಿ ಆಯೋಜಿಸಲಾಗಿದೆ. ಮತ್ತು ಈ ಒಂದು ಯಾತ್ರೆಯುದ್ದಕ್ಕೂ ಬರುವಂಥ ಸಹಸ್ರಾರು ದೇಶ ಬಾಂಧವರು ವೈಯಕ್ತಿಕವಾಗಿ ಆಗಮಿಸ್ತಾ ಇದ್ದಾರೆ. ಪ್ರತಿ ವರ್ಷ ನೋಡ್ತಾ ಇದ್ದೇವೆ, ಅನೇಕ ದೇಶ ಬಾಂಧವರು ಮಕ್ಕಳಿರ್ಬೋದು, ಯುವಕರಿರ್ಬೋದು, ಹಿರಿಯರಿರ್ಬೋದು, ಅವರೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಇರಲು ವ್ಯವಸ್ಥೆ ಕೂಡ ಕಾಶಿಯಲ್ಲಿ ಜಂಗಮವಾಡಿ ಮಠ ಸೇರಿದಂತೆ ಅನೇಕ ಕಡೆ 100 ಕೋಣೆಗಳನ್ನು ಬುಕ್ ಮಾಡಿ ಅಲ್ಲಿ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೀಗೆ ಈ ಒಂದು ಅದ್ಭುತ ದೇಶಭಕ್ತಿ ಕಾರ್ಯಕ್ರಮ ಎಲ್ಲರೂ ಕೂಡಿಕೊಂಡು ಮಾಡಲಾಗ್ತಾ ಇದೆ. ಈ ಒಂದು ದೇಶಭಕ್ತಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಆದರದ ಸ್ವಾಗತ ಸುಸ್ವಾಗತ ತಮ್ಮ ಮೂಲಕ ಕೋರುತ್ತೇವೆ. ಬೆಳಿಗ್ಗೆ 11 ಗಂಟೆಗೆ ಭಾರತ್ ಮಾತಾ ದೇವಸ್ಥಾನ ಲಾಡ್ ಚಿಂಚೋಳಿ ಆಳಂದ್ ತಾಲೂಕಿನಿಂದ ಪ್ರಾರಂಭಗೊಂಡು ಕಲಬುರಗಿಯಿಂದ ಈ ಒಂದು ಯಾತ್ರೆ ಬೀದರ್ ಮಾರ್ಗವಾಗಿ ಹೋಗುತ್ತೆ. ಬೀದರ್ನಲ್ಲಿ ಕೋಲಾರಂಬ ಬೀದರ್ ಹೊರವಲಯದಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ. ಬೀದರ್ ಜಿಲ್ಲೆಗೆ ಸಂಬಂಧಪಟ್ಟಂತ 100 ವಾಹನಗಳು ಸಹಸ್ರಾರು ದೇಶ ಬಾಂಧವರು ಅಲ್ಲಿ ಕಾಯ್ತಾ ಇರ್ತಾರೆ. ಇಲ್ಲಿಂದ ಅವರನ್ನು ಕರ್ಕೊಂಡು ಹೋಗಿ ಇದೇ ಬೀದರ್ನಿಂದ ಮಹಾರಾಷ್ಟ್ರ, ನಾಂದೇಡ್ ಹೀಗೆ ಸ್ಥಳಗಳಲ್ಲಿ ಕೂಡ ಅಲ್ಲಿ ಆಯೋಜನೆ ಮಾಡಲಾಗಿದೆ. ಎಲ್ಲರೂ ಕೂಡಿಕೊಂಡು ಒಂದು ದೊಡ್ಡ ಪ್ರಮಾಣದಲ್ಲಿ ಕಾಶಿಯತ್ತ ಸಾಗುತ್ತಾ ಈ ಹಿಂದೆ ಪ್ರತಿ ಸಲ ನೋಡ್ತೇವೆ ಕಾಶಿ ಅಂದರೆ
ದೈವ ಭಕ್ತಿಗೆ ದೊಡ್ಡ ಸಾಕ್ಷಿಯಾದಂಥ ಪುಣ್ಯ ಕ್ಷೇತ್ರ. ಈ ಬಾರಿ ಕಾಶಿ ದೇಶಭಕ್ತಿಯ ಕೇಂದ್ರವಾಗಿ ಹೊರಹೊಮ್ಮಬೇಕೆಂಬ ನಿಟ್ಟಿನಲ್ಲಿ ಪರಮ ಪೂಜ್ಯರು ನಮ್ಮ ನಡೆ ಕಾಶಿಯ ಕಡೆ, ಕಲಬುರಗಿಯಿಂದ ಕಾಶಿಯ ಕಡೆ ಒಂದು ಅದ್ಭುತ ದೇಶಭಕ್ತಿ ಯಾತ್ರೆ ಕೈಗೊಂಡಿದ್ದು, ಇದು ಈ ದೇಶದ ಇತಿಹಾಸ ಪುಟದ ಸುವರ್ಣ ಅಕ್ಷರದಲ್ಲಿ ಬರೆದಿಡುವಂತ ದಿನ ಆಗಬೇಕು. ಅದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ದೇಶ ಬಾಂಧವರು ಈ ಒಂದು ಅದ್ಭುತ ದೇಶಭಕ್ತಿ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮ ಮೂಲಕ ಕೇಳಿಕೊಳ್ಳುತ್ತಾರೆ.